ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸಮರ ಗದ್ದಲ ದಾಂಧಲೆಗಳಾದರೆ ಅದಕ್ಕೆ ರಾಜ್ಯಪಾಲರೇ ಹೊಣೆ ಎಂದ ಜಮೀರ್. ಗೆಹ್ಲೋಟ್ ರಾಜ್ಯಪಾಲ ಆಗುವುದಕ್ಕೆ ಯೋಗ್ಯರಲ್ಲ ಎಂದ ಕೃಷ್ಣ ಭೈರೇಗೌಡ. ಭಂಡತನ ಬಿಟ್ಟು ಸಿಎಂ ರಾಜೀನಾಮೆ ನೀಡಲಿ ಎಂದ ವಿಜಯೇಂದ್ರ. ಈ ಸುದ್ದಿಗಳನ್ನು ನೋಡೋಣ ವಾಕ್ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಗದ್ದಲ ದಾಂಧಲೆಗಳಾದರೆ ಅದಕ್ಕೆ ರಾಜ್ಯಪಾಲರೇ ಹೊಣೆ ಎಂದು ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಜನಪರ ಸಿಎಂ ಆಗಿದ್ದಾರೆ. ಜನರು ರೊಚ್ಚಿಗೆದ್ದು ಗಲಾಟೆ ಹಲ್ಲೆಗಾದ್ರೆ ರಾಜ್ಯಪಾಲರೇ ಹೊಣೆ ಎಂದು ಎಚ್ಚರಿಸಿದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ಒಂದು ಮಾತು ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತೇನು ಯಾರೋ ಮಾತು ಕೇಳಿಬಿಟ್ಟು ಈ ತರ ತೀರ್ಮಾನ ತಗೊಂಡಿದ್ದೀರ ತಾವು. ಏನಾರ ಗಲ್ಲೆ ಆಗಿ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ. ರಾಜ್ಯಪಾಲರು ಇದಕ್ಕೆ ಜವಾಬ್ದಾರಿ ಆಗ್ತದೆ. ಜನ ಸುಮ್ ಕೂರಲ್ಲ. ಕರ್ನಾಟಕ ರಾಜ್ಯದ ಜನ ಸುಮ್ ಕೂರಲ್ಲ. ರಾಜ್ಯಪಾಲರು ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಎಂದು ಸಚಿವ ಕೃಷ್ಣ ಭೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಗೆಹ್ಲೋಟ್ ರಾಜ್ಯಪಾಲ ಆಗೋದಕ್ಕೆ ಯೋಗ್ಯರಲ್ಲ. ಸಂವಿಧಾನದ ಬಗ್ಗೆ ಗೌರವ ಇದೆಯಾ ಎಂದು ಕಿಡಿಕಾರಿದ್ದಾರೆ. ಕನ್ನಡಿಗರಿಂದ ಆಯ್ಕೆ ಆಗಿರೋ ಸರ್ಕಾರವನ್ನ ಕಿತ್ತಾಕೋದಕ್ಕೆ ಇಲ್ಲಿ ಬಂದು ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರೋ ಈ ಗವರ್ನರ್ ಬಿಜೆಪಿ ಏಜೆಂಟ್ ಬಿಟ್ರೆ ಅವರು ಗವರ್ನರ್ ಅಲ್ಲ. ಗವರ್ನರ್ ಆಗಿ ಮುಂದುವರಿಯೋದಕ್ಕೆ ನಾಲಾಯಕ್ ಈ ಗವರ್ನರ್. ಹಾಗಾಗಿ ಹೇಳಿ, ನಾಲಾಯಕ್ಕು ಗವರ್ನರ್ಗೆ, ನಾಲಾಯಕ್ಕು ಗವರ್ನರ್ಗೆ, ಬಿಜೆಪಿ ಏಜೆಂಟ್ ಗವರ್ನರ್ಗೆ, ಬಿಜೆಪಿ ಏಜೆಂಟ್ ಗವರ್ನರ್ಗೆ, ಸಂವಿಧಾನಕ್ಕೆ ಅಪಚಾರ ಮಾಡಿರೋ ಗವರ್ನರ್ಗೆ ತೊಲಗಿ ತೊಲಗಿ. ಬಹುಮತ ಸರ್ಕಾರವನ್ನ ಅಸ್ಥಿರಗೊಳಿಸಲು ರಾಜ್ಯಪಾಲರ ಮೂಲಕ ಪಿತೂರಿ ಮಾಡುತ್ತಿದ್ದಾರೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಳ್ಳರ ಕೆಟ್ಟ ಜನರ ಕೂಟ ಸೇರ್ಕೊಂಡು ಷಡ್ಯಂತ್ರ ಮಾಡಿದ್ದಾರೆ ಎಂದು ಕಿಡಿಕಾರಿದ್ರು. ನೋಡ್ರಿ, ಯಾವುದೇ ಒಂದು ತಪ್ಪು ನಮ್ಮ ಮುಖ್ಯಮಂತ್ರಿಗಳು ಮಾಡಿಲ್ಲ. ಉದ್ದೇಶಪೂರ್ವಕವಾಗಿ ಷಡ್ಯಂತ್ರದಲ್ಲಿ ರಾಜ್ಯಪಾಲರು ಕೂಡ ಕೈ ಜೋಡಿಸಿದ್ದಾರೆ. ಸುಮ್ಮನೆ ಅವರ ಹೆಸರಿಗೆ ಕೆಟ್ಟ ಹೆಸರು ತರಬೇಕು, ಸರ್ಕಾರ ಗೊಂದಲ ಸೃಷ್ಟಿ ಮಾಡಬೇಕು ಅಂತ ಒಂದು ಕಾನ್ಸ್ಪಿರಸಿಯಲ್ಲಿ ನಮ್ಮ ರಾಜ್ಯಪಾಲರು ಕೈ ಜೋಡಿಸಿರುವಂಥದ್ದು ಅತ್ಯಂತ ಒಂದು ಕೀಳಮಟ್ಟದ ರಾಜಕಾರಣ. ರಾಜ್ಯಪಾಲರು ಕೂಡ ಶಾಮೀಲಾಗಿದ್ದಾರೆ. ಅದಕ್ಕೇನೆ ನಾವು ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತೀವಿ. ಯಾಕಂದರೆ ತಪ್ಪೇ ಮಾಡದೇ ಇರೋರ ಮೇಲೆ ಸುಮ್ಮನೆ ಗೂಬೆ ಕೂರಿಸುವಂಥ ಕೆಲಸ. ಎಲೆಕ್ಟ್ರಾ ಬಾಂಡ್ ಹಗರಣದಲ್ಲಿ ಮೋದಿ ಅವರು ರಾಜೀನಾಮೆ ನೀಡಿದ್ರಾ ಎಂದು ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ದೇಶದಿಂದ ಅಹಿಂದ ನಾಯಕನನ್ನ ತುಳಿಯಲು ಬಿಜೆಪಿ ಕುತಂತ್ರ ನಡೆಸಿದೆ ಎಂದು ಕಿಡಿಕಾರಿದ್ದಾರೆ. ಎಲೆಕ್ಟ್ರಾಲ್ ಬಾಂಡ್ ವಿಷಯದಲ್ಲಿ 8,300 ಕೋಟಿ ನೀವೇನು ಪಡೆದಿದ್ರಿ, ಬಿಜೆಪಿ ಅವರೇ ನೀವೇನು ಪಡೆದಿದ್ದಿರಲ್ಲ, 8,300 ಕೋಟಿ ಕಾನೂನು ಬಾಹಿರವಾಗಿ ನೀವು ಪಡೆದಿದ್ದೀರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ನಾವು ಹೇಳಿರ್ತಕ್ಕಂಥದ್ದಲ್ಲ. ನೀವು ರಾಜೀನಾಮೆ ಕೊಡ್ತೀರಾ? ರಫೇಲ್ ಡೀಲ್ನಲ್ಲಿ ಆಗಿರ್ತಕ್ಕಂಥ ರಾಜೀನಾಮೆ ಕೊಡ್ತೀರಾ? ಇದು ಯಾವುದೇ ರೀತಿಯಾದ ಸಂಚು ಮಾಡಿ ಈ ರೀತಿಯ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಹಂಗಿದ್ರೆ ನರೇಂದ್ರ ಮೋದಿ ಅವರು ಮೊದಲು ಕೊಡಲಿ ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ನಮ್ಮ ತಂದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪ್ರಶ್ನೆಗೆ ಇಲ್ಲ ಎಂದು ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಹೇಳಿದ್ರು. ಮೈಸೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿ ಯಾವ ಆಧಾರದ ಮೇಲೆ ರಾಜೀನಾಮೆ ಕೇಳ್ತಿದ್ದಾರೆ ಗೊತ್ತಿಲ್ಲ. ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಕೇಸ್ ಹಾಕಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಅವರು ಕಾನೂನುಬದ್ಧವಾಗಿ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಡಬೇಕಾಗಿತ್ತು. ಬಟ್ ಆದರೆ ಅವರು ಇನ್ನೂ ಕೂಡ ಕಾನೂನುಬದ್ಧವಾಗಿ ಮಾಡಿಲ್ಲ. ಸಂವಿಧಾನ ಬಾಹಿರವಾಗಿ ಮಾಡ್ತಿದ್ದಾರೆ. ಅಸಂವಿಧಾನಿಕವಾಗಿ ಅವರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಈ ರೀತಿ ಅಸಂವಿಧಾನಿಕವಾಗಿ ನಮ್ಮ ಮೇಲೆ ಪ್ರಹಾರ ಮಾಡಿದಾಗ ನಾವು ಅವ್ರ ವಿರುದ್ಧವಾಗಿ ಪ್ರತಿಯಾಗಿ ನಿಂತ್ಕೊಳ್ಳೇಬೇಕಾಗುತ್ತೆ. ರಾಜೀನಾಮೆ ಕೊಟ್ಟು ಓಡೋಕ್ಕಾಗೋದಿಲ್ಲ. ನಾವು ಕೂಡ ಫೈಟ್ ಮಾಡಬೇಕಾಗುತ್ತೆ. ಪ್ರಜಾಪ್ರಭುತ್ವ ಉಳಿಸುವಂಥದ್ದು ನಮ್ಮ ಕರ್ತವ್ಯ ಕೂಡ. ಇವತ್ತು ಈ ಸಿ ಎಮ್ ಎಲ್ ಮಾಡ್ತಾರೆ, ಮುಂದೆ ಬರೋದು ಸಿ ಎಮ್ ಎಲ್ ಕೂಡ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಸೊ ಆಗಲೂ ಕೂಡ ಇದೇ ರೀತಿ ಕಾನೂನು ಬಾಹಿರವಾಗಿ ಮಾಡಿದಾಗ, ಕಾನೂನು ಬಿಟ್ಟು ಮಾಡಿದಾಗ ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು. ರಾಜ್ಯಪಾಲರು ಬಿಜೆಪಿಗವರ ಕೈಗೊಂಬೆಯಾಗಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಯಾವುದೇ ಕಾನೂನಿಲ್ಲ, ಪ್ರಕ್ರಿಯೆ ಇಲ್ಲದಿದ್ರೂ ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ್ದಾರೆ. ಇವರ ಉದ್ದೇಶ ಏನು ಎಂದು ಕಿಡಿಕಾರಿದ್ರು. ರಾಜ್ಯಪಾಲರು ಇವತ್ತು ಬಿಜೆಪಿಯವರ ಕೈಗೊಂಬೆ ಆಗಿದ್ದಾರೆ. ಯಾವುದೇ ಪ್ರೊಸೀಜರ್ ಇಲ್ಲ, ಸಂವಿಧಾನದ ರೂಲ್ಸ್ ಇಲ್ಲ, ಕಾನೂನಿಲ್ಲ.
ಆಗಲೇ ಇವರು ಇದು ಏನು ಪರ್ಮಿಷನ್ ಟು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಇದು ಯಾರ ದುರುದ್ದೇಶಕ್ಕೆ, ಏನು ಉದ್ದೇಶ ಇವ್ರದ್ದು? ಸಿಎಂ ಸಿದ್ದರಾಮಯ್ಯ ಭಂಡತನ ಬಿಟ್ಟು ಗೌರವಯುತವಾಗಿ ರಾಜೀನಾಮೆ ಕೊಡಲಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಳಸಿಕೊಂಡು ಗೂಂಡಾಗಿರಿಗೆ ಸ್ವತಃ ಸಿಎಂ ಇಳಿದಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ನಾವು ಅನ್ಕೊಂಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನಾದ್ರೂ ಕೂಡ ಬಂಡತನವನ್ನ ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಭಾವಿಸಿದ್ರೆ ತಮ್ಮ ಬಂಡತನವನ್ನ ಮುಂದುವರಿಸಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಜೊತೆಯಲ್ಲಿದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಉಪಯೋಗಿಸಿಕೊಂಡು ಗುಂಡಾಗರ್ದಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಸ್ವತಃ ಇಳಿದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದು ನಾನು ಇವತ್ತು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಆಗ್ರಹವನ್ನ ಮಾಡ್ತೇನೆ. ತಮ್ಮ ಬಂಡತನವನ್ನ ಬಿಡಿ, ರಾಜ್ಯಪಾಲರ ಮೇಲೆ ಆರೋಪವನ್ನ ಮಾಡುವುದನ್ನ ಬಿಟ್ಟು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅನ್ನೋ ಆಗ್ರಹವನ್ನ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು. ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಸ್ವಾಗತಿಸಿದ್ರು, ಯಾಕೀಗ ಸ್ವಾಗತ ಮಾಡ್ತಿಲ್ಲ ಎಂದು ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್, ಬಿಎಸ್ವೈ ಅವರದ್ದು ಚೆಕ್ ಕೇಸ್ ಆದ್ರೆ ನಿಮ್ಮದು ಜಮೀನೇ ಇದೆ ಅಲ್ವಾ? ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರದೆಂಬುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದ್ರು. ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಾಗ ಹಬ್ಬ ಮಾಡಿದ್ರಿ, ಯುಗಾದಿ ಹಬ್ಬ. ನೀವು ಏನ್ ಸ್ವಾಗತದ ಮೇಲೆ ಸ್ವಾಗತ, ಇವಾಗ ಯಾಕೆ ನಿಮ್ಗೆ ಸ್ವಾಗತ ಮಾಡಕ್ ಆಗ್ತಾ ಇಲ್ಲ? ಮೊನ್ನೆ ಯಾರೋ ಒಬ್ಬ ಮಂತ್ರಿ ಹೇಳ್ತಾ ಇದ್ದಾರೆ, ಯಡಿಯೂರಪ್ಪಂದು ಜಮೀನ್ ಕೇಸ್ ರೀ, ಅಲ್ಲ ಚೆಕ್ ಕೇಸು ಜಮೀನ್ದು ಅಂತ ಹೇಳ್ತಾರೆ. ಸ್ವಾಮಿ, ನೀವು ಅವರು ಚೆಕ್ಕು, ನಿಮ್ದು ಡೈರೆಕ್ಟ್ ಆಗಿ ಜಮೀನೇ ಹೊಡೆದಲ್ಲ, ನಿಮ್ದು ಜಮೀನೇ ಸೈಟೇ. ಅವಾಗ ರಾಜ್ಯಪಾಲರು ಕೊಟ್ಟಂತ ನಿರ್ಣಯ ಸ್ವಾಗತ ಮಾಡಿದ್ರಿ. ಇವಾಗ ಅದೇ ಗವರ್ನರ್ ಆಫೀಸ್ ಸ್ಥಾನಪ್ಪ, ಬಿಲ್ಡಿಂಗು ಅದೇ, ಚೇರು ಅದೇ, ಅದೇ ಸಂವಿಧಾನ, ಅಂಬೇಡ್ಕರ್ ಸಂವಿಧಾನ, ಇವಾಗ ಅದೇ ಕಾನೂನು. ಅವಾಗ ಯಡಿಯೂರಪ್ಪನವ್ರ ಮೇಲೆ ಕೊಟ್ಟಾಗ ಖುಷಿ, ಸಂತೋಷ, ಆನಂದ. ಈಗ ಮಾತ್ರ ನಿಮ್ಗೆ ಹೊಟ್ಟೆ ಉರಿ ಬರ್ತಾ ಇದೆಯಲ್ಲ, ಯಾಕೆ ಹೊಟ್ಟೆ ಉರಿ? ಅದಾದ್ಮೇಲೆ ಯಡಿಯೂರಪ್ಪನವರು ಕೋರ್ಟ್ ಬಾಗಲ್ ತಟ್ಟದ ಮೇಲೆ ಯಡಿಯೂರಪ್ಪನವ್ರಿಗೆ ಅದ್ರ ಬಗ್ಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ, ಪತ್ರಿಕೆಯಲ್ಲೂ ಬಂದಿದೆ, ಅದನ್ನ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ಹೋಗಿ ಕೋರ್ಟ್ಗೆ ಹೋಗಿ ಕ್ಲೀನ್ ಚೀಟ್ ತಗೊಂಡ್ಬನ್ನಿ, ಯಾರು ಬೇಡ ಅಂದ್ರು? ಅವತ್ತು ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು, ನೈತಿಕವಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಧೈರ್ಯವಾಗಿ ಹೇಳಿದ್ರು. ನೀವ್ ಯಾಕೆ ಹೇಳ್ತಾ ಇಲ್ಲ ರಾಜೀನಾಮೆ ಕೊಡ್ತೀನಿ ಅಂತ? ಯಡಿಯೂರಪ್ಪನವ್ರಿಗೊಂದು ಕಾನೂನು, ನಿಮ್ಗೊಂದು ಕಾನೂನಾ? ನೀವು ಅವತ್ತು ಉದ್ದೇಶ ನೀಡಿದ್ರಿ, ಅದರಂತೆ ನೀವು ರಾಜೀನಾಮೆ ನೀಡಿ ಎಂದು ಸಿಟಿ ರವಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ಸಿಗರಿಗೆ ಮರವಿನ ಕಾಯಿಲೆಗಿದ್ರೆ 2011ರ ವಿಡಿಯೋ ಕೊಡ್ತೀನಿ, ಸಿದ್ದರಾಮಯ್ಯನವರು 2 ನಾಲಿಗೆಯವರು ಆಗಬಾರ್ದು ಎಂದು ವಾಗ್ದಾಳಿ ನಡೆಸಿದ್ರು. ನಿಮ್ಮೆಲ್ಲ ಆರೋಪ ಬಂದಿದೆ, ನೀವು ಅವತ್ತು ಉಪದೇಶ ಕೊಟ್ಟಿದ್ರಿ, ಯಡಿಯೂರಪ್ಪ ಸುಟ್ ರಿಸೈನ್ ಅಂತ ಹೇಳಿದ್ರಿ. ನಾನು ನಿಮಗೆ ಹೆಸರು ಬದಲಾಯಿಸಿ ಹೇಳ್ತೀನಿ, ಸಿದ್ದರಾಮಯ್ಯ ಸುಟ್ ರಿಸೈನ್. ನೀವು ರಾಜೀನಾಮೆ ನಿಮ್ಮ ಮಾತಿನ ಪ್ರಕಾರ ಕೊಡ್ಬೇಕು. ನೀವೇನ್ ಮಾತಾಡಿದ್ರಿ ಆ ಮಾತಿನ ಪ್ರಕಾರ ಕೊಡಿ. 2011ರಲ್ಲಿ 2020ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಯಾವ ಮಾತನಾಡಿದ್ರಿ ಅದನ್ನ ಪಾಲಿಸಿ. ನೀವು 2 ನಾಲಿಗೆಯವರು ಆಗಬಾರದು. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶ ಖಂಡಿಸಿ ಕಾಂಗ್ರೆಸ್ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿತು. ಈ ವೇಳೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರೆ ಸಿಎಂ ಅಭಿಮಾನಿಗೆ ಬೆಂಕಿ ತಗುಲಿ ಗಾಯಗೊಂಡಿದ್ದಾನೆ. ಇದೆಲ್ಲವನ್ನ ನೋಡೋಣ ಕಾಂಗ್ರೆಸ್ ರಣಕಹಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋ ರಾಜ್ಯಪಾಲರ ನಡೆ ಖಂಡಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸುತ್ತಿದೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಶಾಸಕರು, ಸಂಸದರು ಹಾಗೂ ಕಾರ್ಯಕರ್ತರು ಹೋರಾಟ ನಡೆಸುತ್ತಿದ್ದಾರೆ. ರಾಜ್ಯಪಾಲರು ಪಕ್ಷಪಾತ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿರೋಧಿಸಿ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಅಯ್ಯನಹಳ್ಳಿ ಗ್ರಾಮ ಬಳಿ ಹೆದ್ದಾರಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಶೋಷಿತ ಸಮುದಾಯಗಳ ಒಕ್ಕೂಟದ ಸದಸ್ಯರು ಗೋ ಬ್ಯಾಕ್ ಗವರ್ನರ್ ಘೋಷಣೆ ಕೂಗಿದ್ರು.
ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿರೋಧಿಸಿ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸುತ್ತಿದೆ. ಶಿವಪ್ಪ ನಾಯ್ಕ ವೃತ್ತದಿಂದ ಡಿಸಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿರೋಧಿಸಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡೆಸಿದೆ. ಮಡಿಕೇರಿ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಇಂದಿರಾ ಗಾಂಧಿ ವೃತ್ತದಿಂದ ಜನರಲ್ ತಿಮ್ಮಯ್ಯ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ಚಾಮುಂಡಿ ಬೆಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಾಮುಂಡಿ ಬೆಟ್ಟದ ನಿವಾಸಿಗಳು, ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಬೆಟ್ಟಕ್ಕೆ ಬಂದ ಭಕ್ತರಿಗೂ ಬಂದ್ ಬಿಸಿ ತಟ್ಟಿದೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ ಬೆನ್ನಲ್ಲೇ ಕರ್ನಾಟಕದ ಅತಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಸಿಎಂ ಬೆನ್ನಿಗೆ ನಿಂತಿದೆ. ಬೆಂಗಳೂರಿನ ಜಯನಗರದ 4ನೇ ಬ್ಲಾಕ್ ಬಳಿಯ ಗಣಪತಿ ದೇವಸ್ಥಾನದಲ್ಲಿ ಪ್ರತಿಭಟನೆ ನಡೆಸಿದರು. ಈಡುಗಾಯಿ ಒಡೆದ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ನಂಜನಗೂಡು ತಾಲೂಕಿನ ಮರಡಿಹುಂಡಿ ಗ್ರಾಮದಲ್ಲಿ ದಾಳಕಾರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿರೋಧಿಸಿ ಮಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಈ ವೇಳೆ ಖಾಸಗಿ ಬಸ್ ಮೇಲೆ ವ್ಯಕ್ತಿಯೊಬ್ಬ ಕಲ್ಲೆಸೆದಿದ್ದಾನೆ. ಇದರಿಂದ ಬಸ್ನ ಮುಂಭಾಗದ ಗಾಜು ಪುಡಿಪುಡಿಯಾಗಿದೆ. ಕೂಡಲೇ ಎಚ್ಚೆತ್ತ ಪೊಲೀಸರು ಬಸ್ ಮೇಲೆ ಕಲ್ಲು ತೂರಿದ್ದ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ರಾಯಚೂರಿನಲ್ಲಿ ನಡೆದ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಮುಖಂಡರ ನಡುವೆ ಗಲಾಟೆ ನಡೆದಿದೆ. ಎಂಎಲ್ಸಿ ವಸಂತ್ ಕುಮಾರ್ ಮತ್ತು ಜಿಂದಪ್ಪ ನಡುವೆ ವಾಗ್ವಾದ ನಡೆದಿದ್ದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ಜಗಳ ತಾರಕಕ್ಕೇರಿದ್ರು ಸಚಿವ ಬೋಸರಾಜ್ ಮೌನಕ್ಕೆ ಜಾರಿದ್ರು. ಬಳಿಕ ಪೊಲೀಸರು ನಾಯಕರನ್ನ ಸಮಾಧಾನಪಡಿಸಿದ್ರು. ಜೈಲಿನಲ್ಲಿರುವ ಪತಿ ದರ್ಶನ್ ಭೇಟಿಯಾದ ಪತ್ನಿ ವಿಜಯಲಕ್ಷ್ಮಿ. ಈ ಸುದ್ದಿಗಳನ್ನು ನೋಡೋಣ. ಕಾಮುಕ ಅರೆಸ್ಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗಳ ಜೇಬೆ ಖಾಲಿಯಾಗಿದೆ. ತನಿಖಾ ತಂಡಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದ್ದು ಸ್ವಂತ ಖರ್ಚಿನಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಪ್ರಕರಣದಲ್ಲಿ ತಮ್ಮ ಓಡಾಟದ ಸಂಪೂರ್ಣ ಖರ್ಚನ್ನ ಪೊಲೀಸರೇ ಭರಿಸುತ್ತಿದ್ದಾರೆ. ಪ್ರಕರಣದ ತನಿಖೆಗಾಗಿ ಹಾರ್ಡ್ ಡಿಸ್ಕ್ಗಳು, ಪೆನ್ಡ್ರೈವ್ಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿ ಮಾಡಿದ್ದಾರೆ. ಪ್ರಕರಣದ ಮಹಜರು ಪ್ರಕ್ರಿಯೆ ಸೇರಿ ಎಲ್ಲದಕ್ಕೂ ಕೂಡ ಪೊಲೀಸರೇ ಸ್ವತಃ ಖರ್ಚು ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿತ್ರದುರ್ಗ ಸೇರಿ ಎಲ್ಲಾ ಕಡೆ ಓಡಾಟಕ್ಕೂ ಪೊಲೀಸರು ತಮ್ಮದೇ ಹಣ ಖರ್ಚು ಮಾಡುತ್ತಿದ್ದಾರೆ. ಪ್ರಕರಣದ ತನಿಖೆ ನಡೆಸುತ್ತಿರುವ ಪೊಲೀಸರಿಗೆ ಇಲಾಖೆಯಿಂದ ನೆರವು ಸಿಕ್ಕಿಲ್ಲ. ಹಿರಿಯ ಅಧಿಕಾರಿಗಳಿಗೆ ತನಿಖಾ ತಂಡ ಪತ್ರ ಬರೆದಿದ್ದಾರೆ. ಬಿಲ್ಗಳ ಸಮೇತ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ತಗುಲಿದ ವೆಚ್ಚದ ಬಿಲ್ ಮಂಜೂರು ಮಾಡುವಂತೆ ತನಿಖಾ ತಂಡ ಪತ್ರ ಬರೆದಿದ್ದಾರೆ. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟ ದರ್ಶನ್ ನೋಡಲು ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ಆಗಮಿಸಿದ್ರು. ಇಂದು 8ನೇ ಬಾರಿಗೆ ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಪ್ರತಿ ಸೋಮವಾರ ಜೈಲಿಗೆ ವಿಸಿಟ್ ಮಾಡುತ್ತಿರುವ ವಿಜಯಲಕ್ಷ್ಮಿ ಇಂದು ಹುಣ್ಣಿಮೆ ಪ್ರಯುಕ್ತ ದೇವಾಲಯಕ್ಕೆ ಹೋಗಿ ಬಂದಿದ್ದಾರೆ. ರಕ್ಷಾಬಂಧನ ಇರೋದ್ರಿಂದ ಸಹೋದರಿ ಬರುವ ಸಾಧ್ಯತೆಯೂ ಇದೆ.